ನಮ್ಮಲ್ಲಿ ತುಂಬಾ ಜನ ನಮ್ದು 4ನೇ ಅತಿ ದೊಡ್ಡ ಎಕನಾಮಿ, ನಾವು ಶ್ರೀಮಂತ ದೇಶ ಆಗ್ತಿದೀವಿ ಅಂತ ಹೇಳ್ಕೊತಿರ್ತಾರೆ. ಆದ್ರೆ ನಿಜವಾದ ಶ್ರೀಮಂತ ದೇಶ ಅಂತ ನೋಡೋದಾದ್ರೆ ಅದು ಅಮೆರಿಕನೂ ಅಲ್ಲ, ಚೈನಾನೂ ಅಲ್ಲ, ರಷ್ಯಾನೂ ಅಲ್ಲ. ಒಂದು ದೇಶ ಶ್ರೀಮಂತನ ಅಲ್ವಾ ಅಂತ ತಿಳ್ಕೊಬೇಕಂದ್ರೆ ನಾವು GDP ನೋಡೋದಕ್ಕಿಂತ ಜಾಸ್ತಿ GDP ಪರ್ ಕ್ಯಾಪಿಟನ ನೋಡಬೇಕು. GDP ಪರ್ ಕ್ಯಾಪಿಟನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಒಂದು ದೇಶದ ಟೋಟಲ್ GDPನ ಅಲ್ಲಿನ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಒಂದು ದೇಶದ GDP 1000 ರೂಪಾಯಿ ಇದ್ದು ಮತ್ತೆ ಅಲ್ಲಿನ ಪಾಪ್ಯುಲೇಷನ್ 500 ಇದ್ರೆ ಆ ದೇಶದ GDP ಪರ್ ಕ್ಯಾಪಿಟ 2 ರೂಪಾಯಿ ಆಗುತ್ತೆ. ಈ ಲಿಸ್ಟ್ ಮುಖಾಂತರ ಶ್ರೀಮಂತ ದೇಶ ಅಂತ ನೋಡೋದಾದ್ರೆ ನಮ್ಮ ಜಗತ್ತಲ್ಲೇ ಹೈಯೆಸ್ಟ್ GDP ಪರ್ ಕ್ಯಾಪಿಟ ಇರೋ ದೇಶ ಅಂದ್ರೆ ಅದು ಲಕ್ಸಂಬರ್ಗ್. ಈ ದೇಶದ GDP ಪರ್ ಕ್ಯಾಪಿಟ ಇರೋದು $1,41,000. ಇಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ವರ್ಷಕ್ಕೆ 1.2 ಕೋಟಿ ದುಡಿತಿದ್ದಾನೆ. 2ನೇ ಪ್ಲೇಸ್ ಅಲ್ಲಿ ಐರ್ಲೆಂಡ್ ಬರುತ್ತೆ. ಇಲ್ಲಿನ GDP ಪರ್ ಕ್ಯಾಪಿಟ ಇನ್ಕಮ್ ಬಂದು 1,09,000 ಅಂದ್ರೆ 92 ಲಕ್ಷ. ಇನ್ನು ಜಗತ್ತಿನ ದೊಡ್ಡಣ್ಣ ಆಗಿರೋ ಅಮೆರಿಕ ಈ ಲಿಸ್ಟ್ ಅಲ್ಲಿ 3ನೇ ಸ್ಥಾನದಲ್ಲಿ ಬರುತ್ತೆ. ಇಲ್ಲಿನ GDP ಪರ್ ಕ್ಯಾಪಿಟ ಇರೋದು $89,000 ಅಂದ್ರೆ 75 ಲಕ್ಷ. ಆದ್ರೆ ಜಗತ್ತಿನ ಅತಿ ದೊಡ್ಡ 4ನೇ ಎಕನಾಮಿ ಆಗಿರೋ ನಮ್ಮ ಭಾರತದ GDP ಪರ್ ಕ್ಯಾಪಿಟ $2,880 ಅಂದ್ರೆ 2.5 ಲಕ್ಷ. ನಮಗಿಂತ 1270 ಪಟ್ಟು ಚಿಕ್ಕದಿರೋ ಲಕ್ಸಂಬರ್ಗ್ ದೇಶ ನಮಗಿಂತ 49 ಪಟ್ಟು ಮುಂದೆ ಇದೆ. ಹಾಗಿದ್ರೆ ನೀವೇ ಹೇಳಿ, ಒಂದು ದೇಶ ಶ್ರೀಮಂತ ಆಗ್ಬೇಕಂದ್ರೆ ಬರೀ GDP ಮಾತ್ರ ಮುಖ್ಯನಾ ಇಲ್ಲ GDP ಪರ್ ಕ್ಯಾಪಿಟನೂ ಮುಖ್ಯನಾ?